ಹಲೋ ನಮಸ್ತೆ ಸೆಕೆಂಡ್ PUC ಸ್ಟೂಡೆಂಟ್ಸ್. ನಿಮ್ಗೊಂದು ಗುಡ್ ನ್ಯೂಸ್. ಇವಾಗ ಕಳೆದ ವರ್ಷ ಎಕ್ಸಾಮ್ 1 ನಲ್ಲಿ 2025 ಎಕ್ಸಾಮ್ 1 ನಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಿರ್ತಕ್ಕಂತಹ ಪೇಪರ್ ಅನ್ನ ನಾನು ನಿಮ್ ಮುಂದೆ ತಗೊಂಡ್ ಬಂದಿದ್ದೀನಿ. 2025ರಲ್ಲಿ ಮಾರ್ಚ್ ತಿಂಗಳಲ್ಲಿ ನಡೆದಂತಹ ಪರೀಕ್ಷೆ ಎಕ್ಸಾಮ್ 1. ಸೊ ಅದ್ರಲ್ಲಿ ನಡೆದಂತಹ ಪರೀಕ್ಷೆಯಲ್ಲಿ ಹೇಗೆ ಔಟ್ ಆಫ್ ಔಟ್ ಬರ್ಲಿಕ್ಕೆ ಬರೆದಿದ್ದಾರೆ ಅನ್ನೋದನ್ನ ನೋಡಿ. ನೀವು ನೋಡ್ಬೋದು ಇಲ್ಲಿ ಫ್ರಂಟ್ ಪೇಜ್ ಅಂತ ಕರಿತೀವಿ ಇದನ್ನ. ಕ್ವಶನ್ ನಂಬರ್ ವೈಸ್ ಒಬ್ಟೈನ್ಡ್ ಮಾರ್ಕ್ಸ್ ಆಲ್ಸೋ ರಿಟರ್ನ್ ಹಿಯರ್. ನೀವು ಗಳಿಸಿರುವ ಅಂಕಗಳನ್ನು ಕೂಡ ಕ್ವಶನ್ ನಂಬರ್ ವೈಸ್ ಹಾಕಿ ಟೋಟಲ್ ಮಾಡ್ತಾರೆ. ಹಾರಿಜಾಂಟಲ್ ಆಗೂ ಟೋಟಲ್ ಮಾಡ್ತಾರೆ, ವರ್ಟಿಕಲ್ ಆಗೂ ಕೂಡ ಟೋಟಲ್ ಮಾಡ್ತಾರೆ. ನೀವು ನೋಡ್ಬೋದು ಅದು ನಂಬರ್ ಅಲ್ಲೂ ಬರೆದು ವರ್ಡ್ಸ್ ಅಲ್ಲಿ ಕೂಡ ಬರೀತಾರೆ 80 ಓನ್ಲಿ. ಸೊ ನೋ ಚಾನ್ಸ್ ಆಫ್ ರೀರೈಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ, ಆ ರೀತಿಯಾಗಿ ಬರೀಲಾಗುತ್ತೆ. ಪಾರ್ಟ್ ಎ, ನೀವು ಪಾರ್ಟ್ ಎ ಏನ್ ಬರೀತೀರಾ ಅದನ್ನ ಕಂಟಿನ್ಯೂಸ್ ಆಗಿ ಒಂದೇ ಕಡೆ ಬರೀರಿ. ಫಸ್ಟ್ ಲೈನ್ ಫಸ್ಟ್ ಕ್ವಶನ್ ಆಪ್ಷನ್ ಅನ್ನ ಒಳಗಡೆ ಹಾಕಿ, ಮಾರ್ಜಿನ್ ನ ಒಳಗಡೆ ಆಪ್ಷನ್ ಹಾಕಿ ಆನ್ಸರ್ ಅನ್ನ ಬರೀರಿ. ಲೈನ್ ಬಿಟ್ಟು ಬರೀರಿ ಆನ್ಸರ್ ಅನ್ನ. ಸೊ ಯು ಪ್ಲೀಸ್ ರೈಟ್ ಆಲ್ ದ ಆನ್ಸರ್ಸ್ ಇನ್ ಒನ್ ಪೇಜ್. ಕಂಟಿನ್ಯೂಸ್ ಆಗಿ ಬರೀರಿ. 10 ಮಾರ್ಕ್ಸ್ ತಪ್ಪು ಮಾಡಿದ್ದಾರೆ. ಮತ್ತೆ ನೋಡಿ DC ಅವ್ರು ಮತ್ತೆ ರೀಚೆಕ್ ಮಾಡಿ 13 ಮಾಡಿದ್ದಾರೆ. ಅಂದ್ರೆ ಡಬಲ್ ಚೆಕ್ ಆರ್ ಟ್ರಿಬಲ್ ಚೆಕ್ ಆಗುತ್ತೆ. ಸೊ ದೇರ್ ಇಸ್ ನೋ ಚಾನ್ಸ್ ಆಫ್ ಮಿಸ್ಕ್ಯಾಲ್ಕುಲೇಟಿಂಗ್. ಕ್ವಶನ್ ನಂಬರ್ 12 ಆನ್ಸರ್. ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಪೆನ್ಸಿಲ್ ಅಲ್ಲಿ ಅಂಡರ್ಲೈನ್ ಮಾಡಿ. ಟೈಮ್ ಇತ್ತು ಅಂತಂದ್ರೆ ಪೆನ್ಸಿಲ್ ತಗೊಂಡು ಸ್ಕೇಲ್ ತಗೊಂಡು ಲೈನ್ ಹಾಕಿ. ಸೊ ಇವ್ರು ಲೈನ್ ಹಾಕಿಲ್ಲ. ಇಫ್ ಯು ಹ್ಯಾವ್ ಟೈಮ್ ಯು ಬೆಟರ್ ಪುಟ್ ಅ ಲೈನ್. ಇಲ್ಲಿ ಹಾಕಿದ್ದಾರೆ, ಕೆಲವು ಕಡೆ ಹಾಕಿದ್ದಾರೆ. ಕ್ವಶನ್ ನಂಬರ್ 13 ಪ್ರೊನೌನ್. ಈ ರೀತಿಯಾಗಿ ಮಾರ್ಜಿನ್ ಒಳಗಡೆನೆ ಈ ರೀತಿನೇ ಬರಿಬೇಕು. ಎ ಫ್ಲಾರ್ ಬ್ರಾಕೆಟ್ ಹಾಕಿ ವರ್ಡ್ ಬರ್ದು ಇದು ಯಾವ ನಂಬರಿಂಗ್ ಮಾಡಿ ಆನ್ಸರ್ ಅನ್ನ ಬರಿಬೇಕಾಗುತ್ತೆ. ಹೀಗೆ ಬರೀರಿ ಆನ್ಸರ್ ಅನ್ನ. ಪಾರ್ಟ್ ಬಿ ಸೆಕೆಂಡ್ ಮೈನ್ 14th ಕ್ವೆಶನ್ ರಾಂಗ್ ಆಗಿದೆ. ಮಾರ್ಕ್ಸ್ ಇಲ್ಲ, 0 ಇದ್ರೆ 0ನೇ ಕೊಡ್ತಾರೆ. 15th ಕ್ವೆಶನ್ ನೋಡಿ, ಎಷ್ಟೊಂದು ಮಿಸ್ಟೇಕ್ಸ್ ಅನ್ನ ನೋಡ್ಬೋದು ನಾವು. ಅವರು ಒಂದ್ ಮಿಸ್ಟೇಕ್ ಆಯ್ತಂದ್ರೆ ಒಂದ್ ಜಸ್ಟ್ ಅಡ್ಡಗೆರೆ ಎಳಿಯೋದಷ್ಟೇ. ಅದನ್ನ ಈ ರೀತಿ ಉಜ್ಕೊಂಡು ಪಚ್ಚಿ ಅಂತ ಚಿತ್ ಮಾಡಬಾರ್ದು. ಅಡ್ಡಗೆರೆಯನ್ನ ಹೇಳಿದ್ರೆ ಸಾಕಾಗುತ್ತೆ. ನೆಕ್ಸ್ಟ್ 16th ಕ್ವೆಶನ್, ವೆನ್ ಯು ಆರ್ ಓಲ್ಡ್. ನೆಕ್ಸ್ಟ್ 18th ಕ್ವೆಶನ್ 3 ಮಾರ್ಕ್ಸ್. 3 ಮಾರ್ಕ್ಸ್ ಬರುವಾಗ ಫಸ್ಟ್ ಲೈನ್ ಅಲ್ಲಿ ರೋಮಿಯೋ ಜೂಲಿಯಟ್ ರಿಟರ್ನ್ ಬೈ ವಿಲಿಯಂ ಶೇಕ್ಸ್ಪಿಯರ್ ಟೈಟಲ್ ಬರೆದು ಅದರ ಆಥರ್ ಅನ್ನ ಅದನ್ನ ಮರಿಬೇಡಿ. ಬಿಕಾಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಅಲ್ಲಿ ಈ ರೀತಿ ಟೈಟಲ್ ಬರೆದು ಆಥರ್ ಅನ್ನ ಬರೆದ್ರೆ ಹೆಚ್ಚು ವೇಟ್ ಸಿಗುತ್ತೆ. ನಿಮ್ಮ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಪೆನ್ಸಿಲ್ ಅಲ್ಲಿ ಅಂಡರ್ಲೈನ್ ಮಾಡಿ. ನೆಕ್ಸ್ಟ್ 20th ಕ್ವೆಶನ್ ನೋಡಿ, ಸ್ಟಾರ್ಟಿಂಗ್ ಅಲ್ಲೇನೆ ಇಲ್ಲ ಹಾಕಿಲ್ಲ ಅವರು, ಇಲ್ಲಿಂದಾನೆ ತಗೋಬಹುದಾಗಿತ್ತು, ತಗೊಂಡಿಲ್ಲ. ಸೊ ಒಂದ್ ಲೈನ್ ಬಿಟ್ಟಿದ್ದಾರೆ ಸ್ಪೇಷಿಯಸ್ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ. ನೋಡಿ ಇಲ್ಲಿ 2 ಲೈನ್ ಬಿಟ್ಟಿದ್ದಾರೆ. ಓಕೆ, 2 ಲೈನ್ಸ್ ಬಿಟ್ಟು ಈ ಲೈನ್ ಏನಿದೆಯಲ್ವಾ ಇಲ್ಲಿ ಹಾಕಿ ಇಲ್ಲಿ ಬರೆದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಹಾಕಿದ್ದಾರೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಅಂಡರ್ಲೈನ್ ಮಾಡಿರೋದನ್ನ ನೋಡ್ಬೋದು ಪೆನ್ಸಿಲ್ ನಲ್ಲಿ. ನೆಕ್ಸ್ಟ್ ಕಂಟಿನ್ಯೂಷನ್, ಇಲ್ಲಿ ಒಂದೇ ಲೈನ್ ಬಿಟ್ಟಿದ್ದಾರೆ, ಮರ್ತ್ಬಿಟ್ರು ಅಂತ ಕಾಣುತ್ತೆ. ಸೊ ಯು ಬೆಟರ್ ಟು ಲೀವ್ 2 lines. See here, 3 lines left, 4 lines. ಸೊ ಈ ಪೇಪರ್ ನ ನೋಡ್ತಿದ್ರೆ ಅನ್ಸಲ್ವಾ ಏನ್ ತುಂಬಾ ಚೆನ್ನಾಗಿ ಬರಿಬೇಕು ಹ್ಯಾಂಡ್ ರೈಟಿಂಗ್ ಅನ್ನ, ಅಂದಾಗ ಮಾತ್ರ ನಮ್ಗೆ ಮಾರ್ಕ್ಸ್ ಸಿಗುತ್ತೆ ಅಂತ ಏನಿಲ್ಲ. ಆವರೇಜ್ ಆಗಿದ್ರು ಕೂಡ ಮಾರ್ಕ್ಸ್ ಸಿಗುತ್ತೆ. ಮತ್ತೆ ಒಂದ್ ಕಾಲ ಇತ್ತು ಹ್ಯಾಂಡ್ ರೈಟಿಂಗು ಮುಗ್ದಿನ ತರ ತುಂಬಾ ದುಂಡು ಬರ್ದಾಗ ಮಾತ್ರ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರಬಾರ್ದು. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಪಂಕ್ಚುಯೇಷನ್ ಮಾರ್ಕ್ಗೂ ಓಕೆ ಆವರೇಜ್, ಬಟ್ ಪಂಕ್ಚುಯೇಷನ್ ಮಾರ್ಕ್ ಇರ್ಬೇಕು. ಬಟ್ ತೀರಾ ಹುಡುಕಲ್ಲ ಪಂಕ್ಚುಯೇಷನ್ ಮಾರ್ಕ್ ಅನ್ನ. ಟೈಟಲ್ ಬರೆದಾಗ ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಹಾಕೋದನ್ನ ಮರಿಬೇಡಿ. ಅಂಡ್ ಪ್ರಾಪರ್ ನೌನ್ ಬಂದಾಗ ರೈಟರ್ ನೇಮ್ ಬರೆಯುವಾಗ 2 ಕ್ಯಾಪಿಟಲ್ ಹಾಕ್ಬೇಕು. ಜರಾಫಿನ್, ಜಂಪಿನ್, ಸನಿ ಮಾರ್ನಿಂಗ್. ನೋಡಿ ಈ ರೀತಿ ಬರೀರಿ. ಪೊಯೆಟ್ ಬಗ್ಗೆ ರೈಟರ್ ಬಗ್ಗೆ 1-2 ವಾಕ್ಯಗಳಲ್ಲಿ ಬರ್ತಿದ್ದಾರೆ.
4 ಮಾರ್ಕ್ಸಿಗೆ ಆಲ್ಮೋಸ್ಟ್ 2 pages. ನೆಕ್ಸ್ಟ್ ಪಾರ್ಟ್ ಸಿ, 5th ಮೇನು 30th ಕ್ವೆಶ್ಚನ್. ಎ ಅಲ್ಲಿ ಸಬ್ ಕ್ವೆಶ್ಚನ್ ಎ. ಈ ರೀತಿ ಆನ್ಸರ್ ಅನ್ನು ಬರೀರಿ, ಅಂಡರ್ಲೈನ್ ಮಾಡಿ ನಿಮ್ಮ ಆನ್ಸರ್ ಅನ್ನು. ನೆಕ್ಸ್ಟ್ ಪಾರ್ಟ್ ಡಿ, 6th ಮೇನ್ 31st ಕ್ವೆಶ್ಚನ್. ಆಪ್ಷನ್ ಎ ಇನ್ ದಟ್ ಫಸ್ಟ್ ಒನ್. ಎಲ್ಲ ಇಲ್ಲೇ ಬರಿಬೇಡಿ. ಕೆಲವ್ರ ಮಕ್ಕಳು 31 ಇಲ್ಲಿ ಬರ್ದು ಎ ಇಲ್ಲಿ ಬರ್ದು 1 ಅಂತ ಇಲ್ಲೇ ಬರೀತಾರೆ. ನೋ, ಯು ಬೆಟರ್ ರೈಟ್ ಲೈಕ್ ದಿಸ್. ಮೇನ್ ಕ್ವೆಶ್ಚನ್ ನಂಬರ್ ಎ ಇನ್ ದಟ್ ಸಬ್ ಕ್ವೆಶ್ಚನ್ ಹೀಗೆ ಬರೀರಿ. ಲೈನ್ ಬಿಟ್ಟು ಬರೀರಿ. ಬೆಟರ್ ಯು ಪ್ಲೀಸ್ ಲೀವ್ ಲೈನ್ ಅಂಡ್ ರೈಟ್. 33rd ಕ್ವೆಶ್ಚನ್ ನೋಟ್ ಟೇಕಿಂಗ್, ನೋಟ್ ಮೇಕಿಂಗ್. ಈ ರೀತಿ ಅದೇ ರೀತಿ ಚಾರ್ಟ್ ಅನ್ನ ಹಾಗೆ ಬರೀರಿ. ನೆಕ್ಸ್ಟ್ 34th ಕ್ವೆಶ್ಚನ್ ರಿಪೋರ್ಟೆಡ್ ಸ್ಪೀಚ್. ಇಲ್ಲಿ ಸೆಂಟೆನ್ಸ್ ಅಲ್ಲಿ ಬರ್ದಿರೋದನ್ನ ನೋಡ್ಬೋದು. ಪ್ಯಾರಾ ತರ ಏನ್ ಕಾಣಿಸ್ತಿಲ್ಲ, ಸೆಂಟೆನ್ಸ್ ಅನ್ನ ಸಿಂಗಲ್ ಸೆಂಟೆನ್ಸ್ ಆಗಿ ಮಾಡಿದ್ದಾರೆ. ನಾನು ಕೂಡ ನನ್ನ ವಿಡಿಯೋದಲ್ಲಿ ಒಂದೊಂದು ಸಿಂಗಲ್ ಡೈಲಾಗ್ ಅನ್ನ ಆನ್ಸರ್ ಮಾಡಿ ತೋರಿಸಿದೀನಿ. ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ GLV ಕ್ಲಾಸಸ್ ಅನ್ನುವಂತಹ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ಲೇ ಲಿಸ್ಟ್ ಅಲ್ಲಿ ಹೋದ್ರೆ ಸೆಕೆಂಡ್ PUC 2025-26 ಅಂತ ಪ್ಲೇ ಲಿಸ್ಟ್ ಇದೆ. ಅದರಲ್ಲಿ ಸೆಕೆಂಡ್ PUC ಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ಹಾಕಿದ್ದೇನೆ. ನೆಕ್ಸ್ಟ್ ಲೆಟರ್ ರೈಟಿಂಗ್ ಅನ್ನ ನೋಡ್ಬೋದು ನೀವು. ಪಾರ್ಟ್ ಇ 7th ಮೇನ್ 36th. ಇಲ್ಲಿ ಇದೇ ತಪ್ಪು ಮಾಡಿದ್ದಾರೆ ನೋಡಿ. ಇಲ್ಲಿ 7th ಮೇನ್ 36th ಕ್ವೆಶ್ಚನ್ ಎ ಈ ರೀತಿ ಹಾಕಿ ಬರೆದ್ರೆ ಹಾಗೆ ಬರೀರಿ ನೀವು. ಎಲ್ಲ ಲೆಫ್ಟ್ ಸೈಡ್ ಅಲ್ಲಿ ಬರ್ಲಿ ಲೆಟರ್, ಎಲ್ಲ ಲೆಫ್ಟ್ ಸೈಡ್ ಅಲ್ಲೇ ಇರ್ಲಿ. ರೆಫರೆನ್ಸ್ ಸಬ್ಜೆಕ್ಟ್ ಬರ್ದು, ರೆಫರೆನ್ಸ್ ಬರ್ದು, ಒಂದು ಲೈನ್ ಬಿಟ್ಟು, ಪ್ರತಿಯೊಂದಕ್ಕೂ ಲೈನ್ ಬಿಟ್ಟಿರೋದನ್ನ ನೋಡ್ಬೋದು. ಬಾಡಿ ಆಫ್ ದ ಲೆಟರ್ ನ ಅಟ್ಲೀಸ್ಟ್ 3 ಆಗಿಲ್ಲ ಅಂದ್ರೆ 2 ಪ್ಯಾರನಾದ್ರೂ ಮಾಡಿ ಬರೀರಿ. ಥ್ಯಾಂಕ್ ಯು. ಲಿವ್ ಲೈನ್ ಯುವರ್ಸ್ ಒಬಿಡಿಯಂಟ್ಲಿ. ಇಲ್ಲಿ ಪ್ಲಾನ್ ಮಾಡ್ಬೋದಿತ್ತು. ಯುವರ್ಸ್ ಒಬಿಡಿಯಂಟ್ಲಿ ಇಲ್ಲಿ ಬರ್ದಿದ್ರೆ ಇದು ಕಂಜೆಸ್ಟ್ ಆಗ್ತಿರ್ಲಿಲ್ಲ. ಕಂಜೆಸ್ಟ್ ಆಗದ ಹಾಗೆ ಒಂಚೂರು ಪ್ಲಾನ್ ಮಾಡ್ಕೊಂಡು ಬರೀರಿ. ರೆಸ್ಯೂಮೆ ಅನ್ನ ಯಾವಾಗ್ಲೂ ನೀವು ಫ್ರೆಶ್ ಪೇಜ್ ಅಲ್ಲೇ ಬರೀರಿ. ಇಲ್ಲೆಲ್ಲೋ ಲೆಟರ್ ಬರ್ದು ಅರ್ಧಕ್ಕೆ ಜಾಗ ಇದೆ ಅಂತ ಅಲ್ಲೇ ಬರಿಬೇಡಿ. ಫ್ರೆಶ್ ಪೇಜ್ ಅಲ್ಲೇ ರೆಸ್ಯೂಮೆ ಅನ್ನ ಬರೀರಿ. ಬರೆಯುವಾಗ ನೇಮು, ಅಡ್ರೆಸ್, ಫಾದರ್ ನೇಮು, ಅಡ್ರೆಸ್ ಹೀಗೆ ಬರೀರಿ. ರಿಯಲ್ ಅಡ್ರೆಸ್ ಅದೆಲ್ಲ ಬರೆಯಕ್ ಹೋಗ್ಬೇಡಿ ಮರ್ತು. ಲ್ಯಾಂಗ್ವೇಜ್ ಸ್ಪೋಕನ್, ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಲ್ಲಿ ಅವ್ರಿಗೆ ಕೇಳಿರ್ತಾರೆ ಕ್ವಾಲಿಫಿಕೇಶನ್, ಅದೇ ಕ್ವಾಲಿಫಿಕೇಶನ್ ನೀವು ಬರಿಬೇಕಾಗುತ್ತೆ. ಅಂಡ್ ಇಯರ್ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕೆಂದ್ರೆ 2016 ಆದ್ಮೇಲೆ 17 ಬರೀಬಾರ್ದು, 18 ಇರಬೇಕು. PUC ಮುಗಿಯಕ್ಕೆ 2 ವರ್ಷ ಬೇಕು, ಡಿಗ್ರಿ ಮುಗಿಯಕ್ 3 ವರ್ಷ ಬೇಕು. ಹೀಗೆ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಎಕ್ಸ್ಪೀರಿಯನ್ಸ್ ಕೋಲನ್ ಅನ್ನ ಇಲ್ಲಿಟ್ರೆ ಬೆಟರು. ಕೋಲನ್ಸ್ ಬರೆದು ಪ್ಲೇಸ್, ಡೇಟ್ ಅಂಡ್ ಸಿಗ್ನೇಚರ್ ಈ ರೀತಿ ಬರೆದ್ರೆ ಖಂಡಿತ 5 ಅಂಕ ಸಿಕ್ಕಿದೆ. ಒಟ್ಟಾರೆ ಇದು 80ಕ್ಕೆ 80 ಅಂಕ ಸಿಕ್ಕಿರುವಂತಹ ಪೇಪರ್. ನೋಡಿದ್ರಿ ಅಲ್ಲ ಹೇಗೆ ಬರೆಯೋದು ಅಂತ. ನಿಮ್ಗೇನಾದ್ರೂ ಇನ್ನೂ ಡೌಟ್ ಇದೆ ಅಂತಂದ್ರೆ ಕಮೆಂಟ್ ಮಾಡಿ, ನಾನು ಇನ್ನೊಂದು ವಿಡಿಯೋವನ್ನ ಮಾಡಿ ತೋರಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.